ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಧರ್ JK ಕ್ಲಾಸಸ್. 21ನೇ ಪ್ರಶ್ನೆ ನೋಡಿ. ಎರಡು ಆಯತಾಕಾರದ ಮೇಜುಗಳ ಉದ್ದಗಳು ಕ್ರಮವಾಗಿ ಹೌದಾ 84 ಸೆಂಟಿಮೀಟರ್ 126 ಸೆಂಟಿಮೀಟರ್ ಆಗಿದ್ದು ಇವುಗಳ ಅಗಲ 42 ಸೆಂಟಿಮೀಟರ್ಗೆ ಸಮವಾಗಿದೆ. ಎರಡು ಮೇಜುಗಳಿಗೆ ನಿಖರವಾಗಿ ಹೊಂದುವಂತೆ ಹಾಸಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಮೇಜಿನ ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳ್ಯಾರ. ಹೌದಾ, ಸಿಂಪಲ್ ಆಗಿ ನೋಡ್ರಿ ಕ್ವಶನ್ ಪಟ್ಟನಾಗಿ ಅರ್ಥ ಮಾಡ್ಕೋಬೇಕು. ಏನು ಕೊಟ್ಟಾರ, ಯಾವ ರೀತಿ ಏನು ಫಾರ್ಮುಲಾ ಯೂಸ್ ಆಗ್ತದೆ ಅದು ಫಸ್ಟ್ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಕಣ್ಮುಚ್ಚು ಮಾಡ್ಬೋದು. ಹೌದಾ, ಈಗ ಉದ್ದ ಕೊಟ್ರು. ಹೌದಾ, ಎರಡು ಆಯತಾಕಾರದ ಮೇಜುಗಳವ. ಒಂದು 84 ಸೆಂಟಿಮೀಟ್ರ್ ಇದ್ದರೆ ಇನ್ನೊಂದು 126 ಸೆಂಟಿಮೀಟ್ರ್ ಅವ ಅಂತ ಅರ್ಥ. ಅವು ಅಗಲ ಕೊಟ್ಟಾರ. ಅಗಲ ಎಷ್ಟವ ಅಂತಂದರೆ 42 ಸೆಂಟಿಮೀಟ್ರ್ ಅವು. ಸಮವಾಗಿ ಎರಡು ಸೇಮ್ ಅವು. ಹೆಂಗೆ ಅಗಲಿಗೆ ಉದ್ದಿಗೆ ಬೇರೆ ಬೇರೆ ಅವು. ಹೌದಾ, ಹಾಸ ಅಂದ್ರೆ ಈ ಥರ ಎರಡು ಮೇಜುಗಳಿಗೆ ಅದು ಮೇಜು ಮೇಲ್ಪ ನಿಖರವಾಗಿ ಹೊಂದುವಂತೆ ಹಾಸಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಗಾಜು ಹೌದಾ, ಟೇಬಲ್ ಮ್ಯಾಗ ಏನಪ್ಪ ಅಂತಂದರೆ ಈಗ ಗ್ಲಾಸ್ ಹಾಕಬೇಕಾಗಿರುತ್ತೆ. ಹೌದಾ, ಅದಕ್ಕೆ ಗ್ಲಾಸ್ ಹಾಕಬೇಕಾಯ್ತು ಅಂದರೆ ಎಷ್ಟು ಬೇಕು ಅಂತಕ್ಕಂಥದ್ದು ಪ್ರತಿ ಮೇಜಿಗೆ ಹಾಸಲು ಬೇಕಾದ ಗಾಜಿನ ಫಲಕಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ. ಅದು ಹೆಂಗಿರಬೇಕು ಅಂದ್ರೆ ಅವು ಚೌಕಾಕಾರ ಇರಬೇಕು. ಆದರೆ ಈ ಚೌಕಾಕಾರ ಇರಬೇಕು ಅಂತಂದ್ರೆ ನಾವು ಈ ಥರ ಕೊಟ್ಟರೆ ಪ್ರಶ್ನೆ ಏನಾಗಿರುತ್ತದಪ್ಪ ಅಂದರೆ ಜಾಸ್ತಿ ಆದರೂ ಮಸ ಆಗಿರ್ತದ. ಮಸ ಇದಕ್ಕೆ ಪರಿಹಾರ ಅದ ಇದಕ್ಕೆ. ಹೌದಾ, ಅದಕ್ಕೆ 84ರ ಅವಿಭಾಜ್ಯ ಅಪವರ್ತನಗಳು ಬರ್ಕೋಬೇಕು. ಹೌದಾ, 84ರ ಅವಿಭಾಜ್ಯ ಅಪವರ್ತನಗಳು ಹೆಂಗೆ ಬರಿಬೇಕಂತಕ್ಕಂಥದ್ದು ಗೊತ್ತದ. ಹೌದಾ, ಯಾವ ರೀತಿಯಾಗಿ ಬರಿಬೇಕಂತಕ್ಕಂಥದ್ದು ನೋಡ್ರಿ. 84 ಹೌದಾ, ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಅಪವರ್ತನಗಳು ಹೆಂಗೆ ಬರೀತಾರಂದ್ರೆ ಏನಿಲ್ಲ, ಸಿಂಪಲಾಗಿ ನೋಡ್ರಿ 84 ಬರ್ಕೋಬೇಕು. ಈ ಥರ ಒಂದು ಲೈನ್ ಹಾಕ್ಬಿಟ್ಟು ಪಟ್ 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 ಮಾಡ್ಕೊತ ಹೋಗ್ಬೇಕು. ಎರಡೊಂದು ಮಗ್ಗಿ ಬರ್ತಾವೆ. 2 4 8 2 2 ಹೌದಾ, 2 2 2 1 ಹೌದಾ, ಇದು 2 1 ಈಗ ಹೋಗಂಗಿಲ್ಲ. ಯಾಕೆ ಬೆಸ ಸಂಖ್ಯೆ ಬಂದರೆ 2ರಲ್ಲಿ ಹೋಗಂಗಿಲ್ಲ. ಅದಕ್ಕೆ 3 ಅಂತವ್ರು 3 7 21 7 1 7 ಆಗಿಬಿಡ್ತದೆ. ಹೌದಾ, ಈ ಥರ ಬರ್ಕೊಂಡು ಬಿಡಬೇಕು. 2 2 3 7 ಇಲ್ಲ ನೋಡ್ರಿ ಅಪವರ್ತನಗಳು ಇವೆಲ್ಲ. ಹೌದಾ, 7 ಇರ್ತಾನೆ. ಅದಕ್ಕೆ 2 ಸಾರಿ ಬಂದ ಸಲುವಾಗಿ 2ರ ಘಾತ 2 × 3 × 7 ಅಂತ ಬರಿಬೇಕು. ನೆಕ್ಸ್ಟ್ ಅದೇ ಥರ ಏನಪ್ಪ ಅಂದ್ರೆ 126 ಕೂಡ ಹಾಗೆ ಮಾಡಬೇಕು. 126 ಈ ಥರ ಬರೋದು ಕಿಶನ್ ಏನಪ್ಪ ಅಂದರೆ ಸಿಂಪಲ್ಲಾಗಿ ಹಿಂಗೆ ಲೈನ್ ಹಾಕೊಂಡ್ಬಿಡ್ಬೇಕು. ಇದನ್ನು ಕೊಡ್ಬೇಕು. ಸ್ಟಾರ್ಟಿಂಗ್ 2 6 2 3 6 ಹೌದಾ. ಮತ್ತು ನೋಡ್ರಿ 3 ಮಗಿದಾಗ 3 2 3 1 ಮತ್ತು 7 3 3 ನೋಡಿ. ಹೌದಾ, 7 3 21 3 1 3 ನೋಡ್ರಿ. 3 ರಿಪೀಟ್ ಅದ, 2 ಒಂದೇ ಸಾರಿ ಇದೆ, 7 ಒಂದೇ ಸಾರಿ ಇದೆ. ಈ ಥರ ಬರಿಬೇಕು. 2 ರಿಪೀಟ್ ಯಾವುದದ ಅದ್ರ ಪವರ್ ಘಾತ ಎಷ್ಟು ಟೈಮ್ ರಿಪೀಟ್ ಆಗಿರ್ತೋ ಅದ್ರ ಘಾತ ಬರಿಬೇಕು. ಸಿಂಪಲ್ಲಾಗಿ ಮುಗೀತು. ಇಷ್ಟು ಗೊತ್ತಾಯ್ತಾ. ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ಆಯಿತು. ಮುಂದೆ ಏನು ಮಾಡಬೇಕು ಅಂತಂದರೆ ಮಸ ಕಂಡುಹಿಡಿಬೇಕಾಯ್ತು ಅಂದರೆ 2ರದಾಗ ಯಾವ ನಂಬರ್ ರಿಪೀಟ್ ಅದ ನೋಡ್ಬೇಕು. ಹೌದಾ, ಇಲ್ಲಿ ನೋಡ್ರಿ 2 3 7 2ರದಲ್ಲ ನೋಡ್ರಿ 2 2 ಅದ. ಇದ್ರಾಗ 3 ಅದ, ಇದ್ರಾಗ 3 ಅದ. ಮ್ಯಾಗಿ 7 ಅದ, ಮ್ಯಾಗಿ 7 ಅದ. ಹೌದಾ, ಅದು ಸೇಮ್ ಇದ್ದು ಒನ್ ಟೈಮ್ ಬರ್ಕೋಬೇಕು. ಇಲ್ಲಿ 2 3 7 ಹೌದಾ, ಅದು ಮಲ್ಟಿಪ್ಲೈ ಮಾಡಿದ್ರೆ 42 ಆಯ್ತು. ಗುಣಾಕಾರ ಮಾಡಿಬಿಡ್ರಿ 42 ಆಗಿಬಿಡ್ತದೆ. ಈಗ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದ 42 ಸೆಂಟಿಮೀಟರ್. ಎಷ್ಟು ಗಾಜಿನ ಫಲಕದ ಗರಿಷ್ಠ ಉದ್ದ ಎಷ್ಟು ಬೇಕು? 42 ಸೆಂಟಿಮೀಟರ್. ಮೊದಲ ಮೇಜಿಗೆ ಹಾಸಲು ಬೇಕಾಗುವ ಚೌಕಾಕಾರದ ಫಲಕಗಳ ಸಂಖ್ಯೆ ಕಂಡುಹಿಡಬೇಕಾಯ್ತಂದ್ರೆ 84ಕ್ಕೆ ಮಸದಿಂದ ಡಿವೈಡ್ ಮಾಡಿದ್ರೆ ಗೊತ್ತಾಗ್ತದೆ ಎಷ್ಟು ಬೇಕು ಅಂತಕ್ಕಂಥದ್ದು. ಎರಡನೇ ಮೇಜಿಗೆ ಹಾಸಲು ಬೇಕಾಗುವ ಚೌಕಾಕಾರದ ಫಲಕಗಳ ಸಂಖ್ಯೆ 126. ಅದು ಬಾಗಲೇ 42. ಮಸದಿಂದ ಭಾಗಾಕಾರ ಮಾಡಿದ್ರೆ 3 ಬರ್ತದೆ. ಅಂದರೆ ಮೊದಲಿಂದಕ್ಕೆ 2 ಬೇಕು, ಎರಡನೇದಕ್ಕೆ 3 ಬೇಕು ಅಂತ ಅರ್ಥ. ಗಾಜಿನ ಫಲಕ ಒಳ್ಳೆ ಸಿಂಪಲ್ಲಾಗಿ ಈ ಥರ ಕ್ವಶನ್ ಬಂದಾಗ ಮಸ ಕಂಡಿಡಿ ಫಸ್ಟ್. ಮತ್ತೇನಿಲ್ಲ, ಮಸದಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬೇಕಾಗುತ್ತೋ ಅಂತಕ್ಕಂಥದ್ದು ಐಡಿಯಾ ಸಿಗ್ತದೆ. ಮಸ ಕಾನ್ಸೆಪ್ಟೇ ಇದ್ರ ಸಲಕ್ಕಾಗಿ ಇರ್ತದೆ. ನೆಕ್ಸ್ಟ್ ನೋಡ್ರಿ 22ನೇ ಪ್ರಶ್ನೆ ನೋಡ್ರಿ. ಇಲ್ಲಿ ಸೈನ್ A = 22ನೇ ಪ್ರಶ್ನೆ ಏನದ? ಸೈನ್ A = 3/5 3/5 ಆದರೆ ಟ್ಯಾನ್ ಎನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಹೌದಾ, ಇದು ಸಿಂಪಲ್ ಆಗಿರ್ತಕ್ಕಂಥದ್ದು, ಭಾಳ ಈಜಿ ಇರ್ತಕ್ಕಂಥದ್ದು. ಇಲ್ಲಿ ಏನಿಲ್ಲ, ಜಸ್ಟ್ ಏನಪ್ಪ ಅಂದರೆ ಪಂಡಿತ ಬದ್ರಿ ಪ್ರಸಾದ್ ಹರ್ ಹರ್ ಬೋಲತ್ ನೆನಪಿರಿ. ಪಂಡಿತ ಬದ್ರಿ ಪ್ರಸಾದ್
ಪಂಡಿತ ಬದ್ರಿ ಪ್ರಸಾದ್, ಪಂಡಿತ ಬದ್ರಿ ಪ್ರಸಾದ್, ಹೌದಾ. ಇಲ್ಲಿ ತಳಗೆ 2 ಕಡೆ ಹರ್ ಹರ್, ಇದು ಬೋಲ್ ಅಂತ ನೆನ್ಪಿಡ್ಬೇಕು ನೀವು. ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲ್. ಪಂಡಿತ್ ಪಿ ಅಂದರೆ ಪಂಡಿತ್, ಬಿ ಅಂದರೆ ಬದ್ರಿ, ಇನ್ನೊಂದು ಪಿ ಅಂದರೆ ಪಂಡಿತ, ಇದು ಬದ್ರಿ, ಇದು ಪ್ರಸಾದ. ಎಚ್ ಹರ್ ಹರ್ ಬೋಲ್, ಬಿ ಅಂದ್ರೆ ಬೋಲ್, ಹೌದಾ. ಈ ಥರ ನೆನ್ಪಿಟ್ರೆ ಪಿ ಬೈ ಎಚ್ ಅಂದ್ರೆ ಸೈನ್ ಅಂತ ನೆನ್ಪಿಟ್ಕೊಡ್ರಿ, ಬಿ ಬೈ ಎಚ್ ಅಂದ್ರೆ ಕಾಸ್ ಅಂತ ನೆನ್ಪಿಟ್ಕೊಡ್ರಿ. ಓಕೆ, ಸೈನ ಕಾಸ ಟ್ಯಾನ್ ಇದು ನೋಡ್ರಿ. ಮುಂದೆ ಕೋಶಕ್, ಸೆಕೆಂಟ್ ಮತ್ತು ಕಾಟ್, ಇದು ಜಸ್ಟ್ ಏನು ಮಾಡಬೇಕು 3 ಉಲ್ಟಾ ಮಾಡಿದ್ರೆ ಇನ್ನೂ 3 ಬರ್ತಾವೆ, ಹೌದಾ. ಸಿಂಪಲಾಗಿ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡು ಬಿಟ್ಟರೆ ನೀವು ಯಾವುದೇ ಟ್ರಿಗೊನೋಮೆಟ್ರಿಕ್ ಬಗ್ಗೆ ಏನೇ ಕೇಳಿ ಕೂಡ ಅದು ಫಿಕ್ಸ್ ಆನ್ಸರ್ ನಿಮಗೆ ಜಲ್ದಿ ಗೊತ್ತಾಗ್ತದೆ, ಹೌದಾ. ಈಗ ಸೈನ್ ಕೊಟ್ಟರೆ ಅಂತಂದ್ರೆ ನೋಡ್ರಿ, ಇಲ್ಲಿ ಸೈನ್ ಅದ, ಇಲ್ಲಿ ಎಸ್ ಅಂತ ಅದ, ಹೌದಾ. ಪಿ ಬೈ ಎಚ್ ಅದ. ಇದ್ರಾಗ ನೋಡ್ರಿ ಇಲ್ಲಿನೂ ಕೂಡ ಇದು ಮಾರ್ಕ್ ಮಾಡೋದು ಗೊತ್ತು, ಇದು ಬೇಸ್ ಇರ್ತದ, ಇದು ಪರ್ಪೆಂಡಿಕ್ಯುಲರ್ ಇರ್ತದ, ಇದು ಹೈಪೋಟೆನ್ಸ್ ಇರ್ತದೆ. ಇಂಗ್ಲೀಷ್ನಾಗೆ ನೆನ್ಪಿಟ್ರೆ ಭಾಳ ಈಜಿ ಇರ್ತದೆ, ಹೌದಾ. ಇಲ್ಲ ಕನ್ನಡದಾಗ ಅಂದ್ರೆ ಅವಿ ಪಾವಿ ಅಪ್ಪ ಅಂತ ನೆನ್ಪಿಡ್ಬೇಕು ನೀವು. ಕನ್ನಡದಾಗ ನೆನ್ಪಿಡೋರು ಅವಿ ಅವಿ ಪಾವಿ ಅವಿ, ಇದು ಪಾ ವಿ ಪಾ ಅಂತ ನೆನ್ಪಿಡ್ಬೇಕು ಹಿಂಗೆ ಕನ್ನಡದಾಗ. ಅವಿ ಪಾವಿ ಅಪ್ಪ ಅಂತ ನೆನ್ಪಿಡ್ರಿ. ಅವಿ ಅಂದ್ರೆ ನೋಡ್ರಿ ಅಭಿಮುಖ ಭಾವು, ವಿ ಅಂದ್ರೆ ವಿಕರ್ಣ ಅಂದಂಗೆ, ಪ ಅಂದ್ರೆ ಪಾರ್ಶ್ವ, ವಿ ಅಂದ್ರೆ ವಿಕರ್ಣ, ಅ ಅಂದ್ರೆ ಮತ್ತು ಅವಿ ಮುಖ ಭಾವು, ಇದು ಪಾರ್ಶ್ವ ಭಾವು, ಹೌದಾ. ಅವಿ ಪಾವಿ ಅಪ್ಪ ಅಂತ ನೆನ್ಪಿಡ್ರಿ, ಅವಿ ಪಾವಿ ಅಪ್ಪ. ಓಕೆ, ಅವಿ ಪಾವಿ ಅಪ್ಪ ಜೊತೆಗೆ ಜಾತ್ರೆಗೆ ಹೋಗ್ಯಾರ ಅಂತ ನೆನ್ಪಿಟ್ಕೊಡ್ರಿ, ಶರಣನ ಜಾತ್ರೆ, ಓಕೆನಾ. ನೆಕ್ಸ್ಟ್ ನೋಡ್ರಿ, ಈ ಥರ ನೆನ್ಪಿಟ್ಕೊಂಡ್ರೆ ಇದು ಸೈನ್ ಆಗಿರ್ತದೆ, ಇದು ಕಾಸ್ ಆಗಿರ್ತದೆ, ಇದು ಟ್ಯಾನ್ ಆಗಿರ್ತದೆ, ಹೌದಾ. ಈ ಥರ ನೆನ್ಪಿಟ್ಕೊಂಡು ಬಿಡ್ರಿ, ಆರಾಮಾಗಿ ಬರಿಬೋದು. ಸೈನ್ ಅಂದ್ರೆ ಏನು, ಹೌದಾ. ಈಗ ನೋಡ್ರಿ ಸೈನ್ ಅಂತ ಗೊತ್ತಾಯಿತು. ಈಗ ಇಲ್ಲಿ ಡಯಾಗ್ರಾಮ್ದಾಗ ನೋಡ್ರಿ ಅಭಿಮುಖ ವಿಕರ್ಣ, ಅಭಿಮುಖ ಅಂತ ನೆನ್ಪಿಡ್ರಿ, ಹೌದಾ. ಕನ್ನಡದಾಗಿತ್ತೋಲ್ಲ, ಕನ್ನಡದಾಗ ನೆನ್ಪಿಡ್ಬೇಕಾದ್ರೆ ಏನಪ್ಪ ಅಂದ್ರೆ ಏನು ಹೇಳಿದೆ ಈಗ, ಅವಿ ಪಾವಿ ಅಪ್ಪ ಅಂತ ನೆನ್ಪಿಡ್ರಿ. ಈಗ ಇದು ಸೈನ್ ಫಸ್ಟಿಂದ ಅವಿ ಎಲ್ಲದ ಇಲ್ಲಿ ಅಭಿಮುಖ ಭಾವು ವಿಕರ್ಣ ಅವ್ರು ಕೊಟ್ರಿ, ಇದು ಅಭಿಮುಖ ಭಾವು ವಿಕರ್ಣ ಅವ್ರಿಗೆ ಕೊಟ್ರೆ ಸೈನ್ದಾಗ. ಅದಕ್ಕೆ ಇದು ಏನದ ಅಂದ್ರೆ ಬಿ ಸಿ ಮತ್ತು ಎ ಸಿ ಕೊಟ್ರ ಅಂತ ಅಂದಂಗೆ, ಬಿ ಸಿ ಬೈ ಎ ಸಿ ಆಯಿತು. ಪೈಥಾಗರಸನ ಪ್ರಮೇಯದ ಪ್ರಕಾರ ಇದು ಕಂಡು ಹಿಡ್ಕೋಬೇಕು ಫಸ್ಟಿಗೆ, ಹೌದಾ. 2 ವ್ಯಾಲ್ಯೂ ಕೊಟ್ಟರೆ 3ನೇ ವ್ಯಾಲ್ಯೂ ಕಂಡು ಹಿಡಿಬೇಕು ಬರ್ತದೆ, ಅದು ಪೈಥಾಗರಸ್ ಯೂಸ್ ಮಾಡಬೇಕು. ಎ ಸಿ ಸ್ಕ್ವೇರ್ ಇಕ್ವಲ್ ಎ ಸಿ ಸ್ಕ್ವೇರ್ ಹೆಂಗೆ ಬರ್ತಪ್ಪ ಅಂದ್ರೆ ಹೈಪೋಟೆನ್ಸ್ ಫಸ್ಟ್ ಇದನ್ನು ಬರಿಬೇಕು ರೈಟ್ ಸೈಡಿಗೆ, ಉಳಿದು 2 ಪ್ಲಸ್ ಹಾಕಿ ಈ ಕಡೆ ಬರ್ಕೋಬೇಕು, ಈ ಇದೊಂದು ಸೈಡ್ ಇದೊಂದು ಸೈಡ್ ಮತ್ತೆ ಬರ್ದು ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಏನೇನು ಕೊಟ್ರೆ ಎ ಸಿ ಗೊತ್ತದ, ನಮ್ಮ ಬಿ ಸಿ ಗೊತ್ತದ, ಹೌದಾ. 2 ಸ್ಕ್ವೇರ್ ಮಾಡಿ ಈ ಕಡೆ ತೊಗೋಬೇಕು, ಇದು 3 3 9 ಆಯ್ತು, ಈ ಕಡೆ ತೊಗೊಂಡು ಮೈನಸ್ ಆಯಿತು. ಎ ಬಿ ಇಲ್ಲೇ ಇಟ್ಕೋರಿ, ಎ ಬಿ ಸ್ಕ್ವೇರ್ ಸ್ಕ್ವೇರ್ ಇದ್ದ ಸಲುವಾಗಿ ಈ ಕಡೆ ಹೋದ್ರೆ ರೂಟ್ ಆಗ್ತದೆ, ರೂಟ್ ಹಾಕಿದ್ರೆ ಅದ್ರ ವರ್ಗಮೂಲ ಏನಾಗಿರ್ತದೆ 4 ಆಗಿರ್ತದೆ, ಹೌದಾ. ಈಗ ಎ ಬಿ ವ್ಯಾಲ್ಯೂ ಗೊತ್ತಾಯಿತು, ಎ ಬಿ ವ್ಯಾಲ್ಯೂ ಗೊತ್ತಾಯಿತು, ಇದು 4 ಅಂತ ಗೊತ್ತಾಯಿತು. ಈಗ ನೆಕ್ಸ್ಟ್ ಏನು ಕೇಳ್ಯಾರ ಅಂದ್ರೆ ಟ್ಯಾನ್ ಕೇಳ್ಯಾರ ನಮಗೆ. ಟ್ಯಾನ್ ಅಂದ್ರೆ ಅವಿ, ಅವಿ ನೋಡ್ರಿ ಅಭಿಮುಖ ಅಪ್ಪ ಅದ ಲಾಸ್ಟ್, ಅವಿ ಪಾವಿ ಅಪ್ಪ. ಟ್ಯಾನ್ ಅಂದ್ರೆ ಅಪ್ಪತ್ತು ನೆನ್ಪಿಡ್ರಿ. ಅವಿ ಯಾರಂದ್ರೆ ಸೈನ್, ಪಾವಿ ಅಂತಂದ್ರೆ ಯಾರು ಕಾಸ, ಕಾಸ ಹೆಸರೇನು ಪಾವಿ, ಸೈನ್ ಹೆಸರೇನು ಅವಿ ಅಂತ ನೆನ್ಪಿಡ್ರಿ. ಅದ ಅಪ್ಪನ ಹೆಸರೇನು ಟ್ಯಾನ್, ಈ ಥರ ನೆನ್ಪಿಟ್ಕೋಬೇಕು. ಅವಿ ಹೆಸರು ಸೈನ, ಪಾವಿ ಹೆಸರು ಕಾಸ, ಅಪ್ಪನ ಹೆಸರು ಟ್ಯಾನ್. ಇಟ್ಟು ನೆನ್ಪಿಟ್ಕೊಂಡ್ರೆ 3 8 ನೆನ್ಪು ಹೋಗೋದು ಇದನ್ನೇ ಇಲ್ಲ ಅಂತ ಅರ್ಥ. 100% ಫಿಕ್ಸ್. ನಾಳೆ ಪೂರ ಎಕ್ಸಾಮ್ ಬರೆಯತ್ತನೂ ಕೂಡ ಎಕ್ಸಾಮ್ ಬರೆದಾದ್ರೂ ಕೂಡ ಇದು ನೆನಪು ಹೋಗಲ್ಲ ಇನ್ನು ಮುಂದೆ, ಹೌದಾ. ಇಷ್ಟು ನೆನ್ಪಿಟ್ಕೋರಿ. ಟ್ಯಾನ್ ಬರಿಬೇಕು, ಅದಕ್ಕೆ ಶಾರ್ಟ್ ಅವಿ ಪಾವಿ ಬರೆದೇ ನೋಡ್ರಿ. ಪಾ ಅಂದರೆ ಅಭಿಮುಖ, ಪಾ ಅಂದ್ರೆ ಪಾರ್ಶ್ವ ಅನ್ನಂಗೆ. ಇದು 3/4 ಆಯಿತಾ, 3/4 ಅಂತ ಬರೆದ್ಬಿಟ್ರೆ ಮುಗಿದಾಯ್ತು. ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಫಿಕ್ಸ್ ಅಂತ ನಂಗೆ ನೋಡಿ. ಎಷ್ಟು ಈಜಿ ಇರ್ತಕ್ಕಂಥದ್ದು, ಭಾಳ ಈಜಿ ಇರ್ತದೆ, ನೋಡ್ಕೊರಿ ಒಂದ್ಸಾರಿ. ನೆಕ್ಸ್ಟ್ 23ನೇ ಪ್ರಶ್ನೆ ನೋಡ್ರಿ. 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಈ ನಿರ್ದೇಶಾಂಕಗಳು ಕಂಡುಹಿಡಿಬೇಕಾಯ್ತು ಅಂದ್ರೆ ಅವರೇ ಕೊಟ್ಟಿರ್ತಾರೆ. x1 y1 x2 y2 ಅನುಪಾತನ ಕೊಟ್ಟಾರ ಅವರೇ, m1 m2ನ ಅವರೇ ಕೊಟ್ಟಾರ. p ಆಫ್ x, y ಅಷ್ಟೇ ಕಂಡುಹಿಡಿಬೇಕು. ಫಾರ್ಮುಲಾ ನೆನಪಿಟ್ಕೋರಿ ಕರೆಕ್ಟಾಗಿ. ಇದು ಫಾರ್ಮುಲಾ ಪರ್ಫೆಕ್ಟಾಗಿ ನಿಮಗೆ ನೆನಪಿರಬೇಕು. ಏನಿಲ್ಲ ಅಲ್ಲಿ ಎಮ್ ಎಕ್ಸ್ ಫಸ್ಟಿಂದ್ರಾಗ ಏನಪ್ಪ ಅಂದರೆ ಎಮ್ ಎಕ್ಸ್ ನೆನಪಿಟ್ರೆ, ಸೆಕೆಂಡ್ರದಾಗೂ ಎಮ್ ವಾಯ್ ನೆನಪಿಡ್ಬೇಕು,
1 2 3 ಯಾವಪ್ಪ ಅಂತಂದ್ರೆ ಏನಿಲ್ಲ, ಸೀರಿಯಲಾಗಿ ನೆನ್ಪಿಡಬೇಕು. M1 X2 M2 X1 ಹಿಂಗೆ 2 ಆದ ಬಳಿಕ 1 ಅದ ತಿಳ್ಕೊಬೇಕು. 1 ಆದ ಬಳಿಕ 2 ಇರ್ತದ ಅಂದಂಗೆ. ತೆಳಗಂತೂ M1 + M2 ತೆಳಗ ಎರಡು ಕಡೆ ಸೇಮ್ ಇರ್ತದೆ. ಹೌದಾ? ಇದು ನೆನ್ಪು ಹೋಗೋ ಮಾತೇ ಇಲ್ಲ ಅಂತ ಅರ್ಥ. ಈ ಥರ ನೆನ್ಪಿಡ್ಬೇಕು. M X M Y 1 2 2 1 ಇಲ್ಲಿ 1 2 2 1 ಮೇಲೆ ತೆಳಗಿನಂತೂ ಸೀರಿಯಲಾಗಿ ಇರಬೇಕು 1 2 ಹೆಂಗೆ M1 ತೆಳಗೆ ಎರಡು ಕಡೆ M1 M2 ಇರ್ತದೆ, ನೆನಪಿರ್ರಿ. ಹೌದಾ? ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಎಲ್ಲ ವ್ಯಾಲ್ಯೂಗಳು. ಇಲ್ಲಿ ಬರ್ಕೋಬೇಕು. ಇಲ್ಲಿ ನೋಡ್ರಿ X1 Y1 X2 Y2 ಅವ, ಇಲ್ಲಿ M1 M2 ಅದಾವ. ಡೈರೆಕ್ಟಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. M ಇದ್ದ ಜಾಗಿಗೆ 3, X2 ಇದ್ದಲ್ಲಿ 4, M2 ಅಂದ್ರೆ 1, X1 ಅಂದ್ರೆ 1 ಅದ. ಕೆಳಗೆ M1 ಅಂದ್ರೆ 2, 3 + 1 3 + 1. ಫಸ್ಟ್ ಇವು ಏನಪ್ಪ ಅಂದ್ರೆ ಗುಣಾಕಾರ ಮಾಡ್ಕೋಬೇಕು. 3 4 12 ಆಗ್ತದ. ಆಮ್ಯಾಗ ಫಸ್ಟ್ ಗುಣಾಕಾರ ಮಾಡಿರಿ. 3 3 9 ಆಗ್ತದೆ. ಈಗ ಪ್ಲಸ್ ಏನು ನಡಬರ್ಕೆ 2 ಪ್ಲಸ್ ಮಾಡಿದ್ರೆ ಇದು 13 ಬರ್ತದೆ, ಇದು 15 ಬರ್ತದೆ. X, Y ಇದು ಫಸ್ಟಿಂದ X ಇರ್ತದೆ, ಸೆಕೆಂಡಿಂದ Y ವ್ಯಾಲ್ಯೂ ಇರ್ತದೆ. ಇಟ್ಟು ಸಿಂಪಲ್ ಆಗಿರ್ತಕ್ಕಂಥ ಇದೊಂದೂ ಕೂಡ ಫಿಕ್ಸ್ ಈಸಿಯಾಗಿರ್ತಕ್ಕಂಥ ಒಂದು ಸಿಂಪಲ್ ಪ್ರಾಬ್ಲಮ್. ಯಾವುದೇ ನಂಬರ್ ಚೇಂಜ್ ಆಗ್ತದ ಗೊತ್ತಾಯ್ತಾ? ನಂಬರ್ ಅಷ್ಟೇ ಚೇಂಜ್ ಇರ್ತಾವೆ, ಕ್ವಶನ್ ಹಂಗೆ ಇರ್ತದೆ ನೋಡ್ರಿ. ನೆನಪಿರ್ತಲ್ಲ. ಈಗ ಕ್ವಶನ್ ಕೇಳೋ ರೀತಿ ಬೇರೆ ಆಗಿರ್ತದೆ. ಹೌದಾ? ಮಾಡೋ ಮೆಥಡ್ ಒಂದೇ ಇರ್ತದೆ. 0 ಕೇಂದ್ರವಾಗಿರುವ 2 ಏಕಕೇಂದ್ರೀಯ ವೃತ್ತಗಳನ್ನು ತ್ರಿಜ್ಯಗಳು 5 ಸೆಂಟಿ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಚಿಕ್ಕ ವೃತ್ತವನ್ನು P ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಅಂತಂದ್ರೆ ಈಗ ನೋಡ್ರಿ, ಒಂದು ರೌಂಡ್ ಹಾಕಿ ಇಲ್ಲಿ APB, ಇಲ್ಲಿ AOB ಈ ಥರ ಮಾಡಿದೆವು. ಹೌದಾ? ಇಲ್ಲಿ 0 ಕೇಂದ್ರ ಏಕಕೇಂದ್ರೀಯ ವೃತ್ತ ಅಂದರೆ ನೋಡ್ರಿ ಒಂದೇ ಸೆಂಟರ್ ಇರ್ತದೆ, ಅದಕ್ಕೆ ತ್ರಿಜ್ಯ ಬೇರೆ ಬೇರೆ ಇರ್ತಾವೆ. ಒಂದು 5 ಸೆಂಟಿಮೀಟ್ರ್ 3 ಸೆಂಟಿಮೀಟ್ರ್ ಚಿತ್ರದಲ್ಲಿ ತೋರಿಸಿರುವಂತೆ ಅಂದ್ರೆ ಚಿಕ್ಕ ವೃತ್ತವನ್ನು P ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ. ದೊಡ್ಡ ವೃತ್ತದ ಜಾದ ಉದ್ದ ಕಂಡುಹಿಡಿಯಿರಿ ಅಂತಂದರು. ದೊಡ್ಡ ವೃತ್ತದ ಎಲ್ಲದ ನೋಡ್ರಿ APB ಬೇಕಾಗ್ಯದ ನಮಗೆ. ಅದಕ್ಕೆ APB ಬೇಕಾಗ್ಯದ ಅಂತಂದರೆ ಇದ್ರ ವ್ಯಾಲ್ಯೂ ಬೇಕಾಗ್ಯದ ಅಂತಂದ್ರೆ ಹೆಂಗೆ ಕಂಡುಹಿಡಬೇಕು? ಚಿಕ್ಕ ವೃತ್ತದ ತ್ರಿಜ್ಯ ನೋಡ್ರಿ 3 ಸೆಂಟಿಮೀಟ್ರ್, ದೊಡ್ಡ ವೃತ್ತದ 5 ಸೆಂಟಿಮೀಟ್ರ್ ಅದ. ಇಲ್ಲಿ ಹೆಂಗೆ ಕಾಣುತ್ತದೆ ಅಂದರೆ ಒಂದು ತ್ರಿಭುಜ ಕಾಣುತ್ತದ, 90 ಡಿಗ್ರಿ ಇರ್ತಕ್ಕಂಥ ಒಂದು ತ್ರಿಭುಜ ಅದ. ಹೌದಾ? ಈ ಕಡೆ ಸೈಡಿಂದ ಅದ ನಮ್ಗೆ 3, ಇದು 5 ಅದ. ಹೌದಾ? 3 5 7. ಹೌದಾ? ಪೈಥಾಗೊರಸ್ ಇಲ್ಲಿ ತೆಳಗೆ ನೋಡ್ರಿ ಯಾವ ರೀತಿಯಾಗಿ ಪೈಥಾಗೊರಸ್ದಿಂದ ನಾವು ಕಂಡು ಹಿಡಿಬೇಕು ಅಂತಕ್ಕಂಥದ್ದು ನೋಡ್ರಿ. ಅಂದರೆ ಈ ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ಇಲ್ಲಿ ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೈರೆಕ್ಟ್ ನೋಡಿ ಪೈಥಾಗೊರಸ್ ಅದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಐತಾ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಕ್ವೇರ್ ಮಾಡಿ ಕಟ್ತವ್ರಿ. ಈಗ ರೂಟ್ ಹಾಕ್ರಿ. ಏನಂತ 3 5 ಈಗ 16 ನೋಡ್ರಿ ಎಷ್ಟು ಬರ್ತದೆ ಅಂದರೆ 4 ಬರ್ತದೆ. ಹೌದಾ? ದೊಡ್ಡ ಜಾದ ಉದ್ದ ಬೇಕಾಗ್ಯದ ನಮ್ಗೆ. 4 + 4 ಮಾಡಿರಿ, ಯಾಕಂದ್ರೆ ಅರ್ಧ ಅದ, ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಇದು 4 ಬತ್ತು ಅಂತಂದ್ರೆ ಈಗ ಇದು 4 ಈ ಕಡೆದು 4 ಏಟಾದ ಟೋಟಲ್ 8 ಆಗಿಬಿಡ್ತದೆ. ಅದಕ್ಕೆ ದೊಡ್ಡ ಜಾದ ಉದ್ದ ಏಟಾಗಿರ್ತದೆ ಅಂದರೆ 8 ಸೆಂಟಿಮೀಟ್ರ್ ಆಗಿರ್ತದೆ ನೋಡ್ರಿ. 7 ಅಲ್ಲ, ಅದು ಪೈಥಾಗೊರಸ್ ಟ್ರಿಪಲ್ 8 3 4 5. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ 3 ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆನಾ? ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.